ಇನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ದಂಗಲ್ಲೇ ನಡೀತಾ ಇದೆ. ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥ ಕೆಲ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಆಪ್ತ ಸಹಾಯಕರನ್ನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬೆಂಕಿಯನ್ನೇ ಉಗುಳ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಜೈಲ್ ಚಲೋ ಅನ್ನುವಂಥ ರೀತಿಯಾದಂತಹ ಒಂದು ದೊಡ್ಡ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ರು. ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಈ 4ನೇ ತಾರೀಕಿನ ನಂತರ ಅಂತ ರಿಸಲ್ಟ್ ಬಂದಂತ ನಂತರದಲ್ಲಿ ಕೆಲ ಭ್ರಷ್ಟಾಚಾರಿಗಳಿಗೆ ಪರ್ಮನೆಂಟ್ ಆಗಿ ಜೈಲ್ ಸೇರುವಂತ ಕಾರ್ಯ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನೇನು ಆಗ್ತಾ ಇದೆ ಹಾಗಾದ್ರೆ ದಿಲ್ಲಿ ಮಟ್ಟದಲ್ಲಿ ರಾಜಕಾರಣದಲ್ಲಿ ಬನ್ನಿ ನೋಡೋಣ. एक नेता को गिरफ्तार करोगे, मेरी भारत मां की कोख इतनी ज्यादा वो है कि 100 नेता पैदा होंगे इस कोख से। मोदी आज आपको एक और गारंटी दे रहा है। एक एक करके आम आदमी पार्टी के सभी नेताओं को जेल में डाल रहे हैं। 4 जून के बाद ऐसे हर भ्रष्टाचारी उनकी जिंदगी जेलों में ही बीतेगी। ಲೋಕ ಚುನಾವಣೆ ಹೊತ್ತಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ದಂಗಲ ನಡೆಯುತ್ತಿದೆ. ದೆಹಲಿ ರಾಜಕಾರಣದಲ್ಲಿ ಪ್ರಧಾನಿ ಮೋದಿ ವರ್ಸಸ್ ಅರವಿಂದ್ ಕೇಜ್ರಿವಾಲ್ ಅನ್ನೋ ಹಾಗಾಗಿದೆ. ಇಬ್ಬರ ಮಧ್ಯೆ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಮಾತಿನ ಕಾಳಗವು ಜೋರಾಗಿದೆ. ಆರೋಪ ಪ್ರತ್ಯಾರೋಪವೂ ಹೆಚ್ಚಿದೆ. ಇದೀಗ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ದೆಹಲಿ ಸಿಎಂ ರಣಕಹಳೆಯನ್ನೇ ಮೊಳಗಿಸಿದ್ದಾರೆ. ದೆಹಲಿಯಲ್ಲಿಂದು ಆಮ್ ಆದ್ಮಿ ಪಕ್ಷ ರಣಕಹಳೆಯನ್ನೇ ಮೊಳಗಿಸಿತ್ತು. ಇಷ್ಟೆಲ್ಲದಕ್ಕೂ ಕಾರಣವಾಗಿದ್ದೇ ಸ್ವಾತಿ ಮಲಿವಾಲ್ ಮಾಡಿರೋ ಹಲ್ಲೆ ಆರೋಪ. ಸಿಎಂ ಅರವಿಂದ್ ಕೇಜ್ರಿವಾಲ್ ಆಪ್ತ ಸಹಾಯಕ ಬಿಭವ್ ಕುಮಾರ್ ಬಂಧನ, ಸಾಲು ಸಾಲು ನಾಯಕರ ಬಂಧನದಿಂದ ಕೆರಳಿರೋ ಆಪ್ ನಾಯಕರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ಆಪ್ತ ಸಹಾಯಕ ಬಿಭವ್ ಕುಮಾರ್ ಬಂಧನ ಖಂಡಿಸಿ ಮೋದಿ ವಿರುದ್ಧ ಸಂಗ್ರಾಮ ಸಾರಿದ ಅರವಿಂದ್ ಕೇಜ್ರಿವಾಲ್ ಇಂದು ತಮ್ಮ ಪಡೆಯನ್ನ ಕಟ್ಟಿಕೊಂಡು ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆಗೆ ಮುಂದಾದರು. ಸೈಕಲ್ ಜಾಥಾ ಮೂಲಕ ಆಪ್ ಕಾರ್ಯಕರ್ತರು ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿಕೊಂಡೇ ಆಗಮಿಸಿದ್ರು. ಇನ್ನು ಬಿಜೆಪಿ ಕಚೇರಿ ಬಳಿ ಎಂಟ್ರಿ ಕೊಟ್ಟ ಕೇಜ್ರಿವಾಲ್ ಸೇನೆ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಗೆ ಮುನ್ನ ಆಪ್ ನಾಯಕರು ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಆಪ್ ಸಭೆಯಲ್ಲಿ ಮಾತನಾಡಿದ ಕೇಜ್ರಿವಾಲ್ ಪ್ರಧಾನಿ ಮೋದಿ ವಿರುದ್ಧ ಗೊಡುಗಿದ್ದಾರೆ. ನೀವು ಒಬ್ಬ ಕೇಜ್ರಿವಾಲ್ರನ್ನ ಬಂಧನ ಮಾಡಿದ್ರೆ 100 ಕೇಜ್ರಿವಾಲ್ಗಳು ಹುಟ್ಟಿಕೊಳ್ತಾರೆ ಅಂತ ಆಕ್ರೋಶ ಭರಿತವಾಗಿ ಮಾತನಾಡಿದ್ರು. ಇಷ್ಟೇ ಅಲ್ಲದೆ ಬಿಜೆಪಿ ಆಪರೇಷನ್ ಜಾಡು ಮಾಡ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. मैं प्रधानमंत्री जी को कहना चाहता हूं, आप एक नेता को गिरफ्तार करोगे, मेरी भारत मां की कोख इतनी ज्यादा वो है कि 100 नेता पैदा होंगे इस कोख से। आप एक केजरीवाल को गिरफ्तार करोगे, 100 केजरीवाल पैदा होंगे इस देश के अंदर। 1000 केजरीवाल पैदा करेगी मेरी भारत मां। कि आम आदमी पार्टी बीजेपी के लिए चुनौती बने, उसके लिए उन्होंने ऑपरेशन झाड़ू चालू किया है। इस ऑपरेशन झाड़ू के तहत आम आदमी पार्टी के बड़े नेताओं को गिरफ्तार किया जाएगा, गिरफ्तार किया जा रहा है। ಇನ್ನು ಸಚಿವೆ ಅತಿಶಿ ಕೂಡ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಬುಗುಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕೆಲಸಗಳಿಗೆ ಮೋದಿ ಹೆದರಿಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. देखिए, भारतीय जनता पार्टी और प्रधानमंत्री नरेंद्र मोदी जी एक एक करके आम आदमी पार्टी के सभी नेताओं को जेल में डाल रहे हैं। क्यों? क्योंकि उन्हें अरविंद केजरीवाल के काम से डर लगता है. ಆಪ್ ನಾಯಕರ ಪ್ರತಿಭಟನೆಗೆ ಪರೋಕ್ಷವಾಗಿ ಕುಟುಕಿದ ಪ್ರಧಾನಿ ಮೋದಿ ಜೂನ್ 4ರ ನಂತರ ಭ್ರಷ್ಟಾಚಾರಿಗಳು ಅವರ ಜೀವನ ಪೂರ್ತಿ ಜೈಲಲ್ಲೇ ಕಳೆಯುತ್ತಾರೆ, ಇದು ನನ್ನ ಗ್ಯಾರಂಟಿ ಅಂತ ಕಿಡಿಕಾರಿದ್ದಾರೆ. मोदी आज आपको एक और गारंटी दे रहा है। 4 जून के बाद नई सरकार बनते ही ऐसे हर भ्रष्टाचारी उनकी जिंदगी जेलों में ही बीतेगी. ಒಟ್ಟಾರೆ ದೆಹಲಿ ಲೋಕ ಚುನಾವಣೆಗೆ 6 ದಿನಗಳಿರುವಾಗಲೇ ಮೋದಿ ಸರ್ಕಾರದ ವಿರುದ್ಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಮರ ಸಾರಿದ್ದಾರೆ. ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದೆಡೆ ಜೂನ್ 4ರ ನಂತರ ಭ್ರಷ್ಟಾಚಾರಿಗಳು ಜೀವನ ಪೂರ್ತಿ ಜೈಲಲ್ಲೇ ಕಳೆಯುತ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹರೀಶ್, TV9 ನವದೆಹಲಿ.